ದರ್ಶನ್ಗೆ ಎದುರಾಗಿರುವಂತಹ ಸಂಕಷ್ಟ ಹರಣಕ್ಕೆ ಒಂದು ಕಡೆ ಪೂಜೆಗಳಾಗ್ತಾ ಇದೆ. ಈ ಬೆಳವಣಿಗೆಗಳ ನಡುವೆ ಇವತ್ತು ಅರ್ಚಕರೊಬ್ಬರು ಭವಿಷ್ಯವನ್ನ ನುಡಿದಿದ್ದಾರೆ. ಮನೆಯ ಮೂಲೆ ಮೂಲೆ ಸರಿ ಇಲ್ಲ ಅಂತೇಳಿ ಭವಿಷ್ಯವನ್ನ ನುಡಿದಿರುವಂತಹದ್ದು. ದರ್ಶನ್ ರಿಲೀಸ್ ಬಗ್ಗೆ ಭವಿಷ್ಯವನ್ನ ನುಡಿದಿದ್ದಾರೆ ದೇವಸ್ಥಾನದ ಅರ್ಚಕಿ. ದರ್ಶನ್ ಬಗ್ಗೆ ಭವಿಷ್ಯವನ್ನ ನುಡಿದು ಓಂ ಶಕ್ತಿ ಶಾರದಾಂಬೆಯ ದೇವಿ ಕುಟ್ಟೋ ಕಲ್ಲಿನ ಮೂಲಕ ಭವಿಷ್ಯವನ್ನ ಕೇಳಿದ್ರು. ಅವಂದು ಟೈಮ್ ಸರಿ ಇಲ್ಲಂತೆ, ಅವಂದು ಮೀನರಾಶಿಯಾಗಿರುತ್ತೆ, ಅವಂದು ಗ್ರಹಗತಿಗಳು ಸರಿ ಇಲ್ಲ. ಇಲ್ಲಾಂದಿದ್ರೆ ವಿಶ್ವಕ್ಕೆ ಯಾವ ಒಂದು ಬಿಡುಗಡೆ ಆಗಿರೋನಂತೆ 15 ದಿನದಲ್ಲಿ. ಕೊಲ್ಲೂರು ಮುಗ ಚಂಡಿಕಾ ಯಾಗ ಮಾಡಿಸವ್ರೆ, ದೇವಸ್ಥಾನ ಪೂಜೆ ಕೊಡ್ತಾವ್ರೆ. ಹೆಚ್ಚು ಕಮ್ಮಿ ಏನಿಲ್ಲ ಅಂದ್ರೆ ಇನ್ನೂ 1.5 ತಿಂಗಳು ಒಳಗಡೆ ಅವ್ನು ಬರ್ತಾನಂತೆ. 1.5 ತಿಂಗಳು ಒಳಗಡೆ ಹೆಚ್ಚು ಕಮ್ಮಿ ಬರ್ತಾನೆ. ಅಷ್ಟೊಳಗಡೆ ಆಗುತ್ತೆ. ಅವನೀಗ ಗ್ರಹಗತಿ ಚೆನ್ನಾಗಿಲ್ಲಂತೆ, ಗುರುಬಲ ಇಲ್ಲಂತೆ ಅಪ್ಪನಿಗೆ. ಹೌದು, ಅವನು ಮೀನರಾಶಿ ಅಲ್ವಾ, ಒಂದು ಟೈಮ್ ಸರಿ ಇಲ್ಲ ದರ್ಶನ್ ಅವ್ರದ್ದು. ಆ ಗ್ರಹಗತಿ ಸರಿ ಇಲ್ದಿದ ಕಾರಣ ಆ ಕೇತು ದೇಶ ಅವನ ನಡೀತಾ ಇರೋದ್ರಿಂದ ಅವ್ನ ತಾಲ್ ಕೆಳಗಾದ್ರೂ ತೊಂದರೆ ಆಗ್ತಾ ಇರೋದು ಅವ್ನಿಗೆ. ಎಷ್ಟು ಕಮ್ಮಿ 2 ತಿಂಗಳೇ ಆಗ್ಬೋದು, ಹೇಳಕ್ ಬರಲ್ಲ. ಒಂದು ತೊಂದರೆಲಿದೆ ಅವನಿಗೆ ಅಂತ ತೋರಿಸ್ತಾರೆ ಅಷ್ಟೇ. ಇದು ಯಾಯಮ್ಮನ್ ಬರ್ ತೋರಿಸ್ತಾರ. ಇವ್ರದ್ದು ಗ್ರಹಗತಿ ಸರಿ ಇಲ್ಲ, ಮ್ಯಾಕ್ಸಿಮಮ್ ಎಷ್ಟು ತಿಂಗಳು ಆಗತ್ತೆ. ಹೆಚ್ಚು ಕಮ್ಮಿ 1.5 ತಿಂಗಳು 2 ತಿಂಗಳ ಹತ್ರ ಹೋಗುತ್ತೆ. ಅಷ್ಟೇ ಬರ್ತಾನೆ ಅವ್ನು, 2 ತಿಂಗಳು ಒಳಗಡೆ ಬರ್ತಾನೆ. ಅಷ್ಟಕ್ಕೆ ಇನ್ನೂ ಅವ್ನಿಗೆ ತೊಂದರೆ ಇರೋದ್ರಿಂದ ಕೇತು ದೇಶ ನಡೀತಾ ಇದೆ, ತಲೆ ನಿಲ್ತಾ ಇಲ್ಲ. ಅದು ತೊಂದರೆ ಮೇಲೆ ತೊಂದರೆ ಬೀಳ್ತಾ ಇದಂತೆ. ಅವ್ರ ಗ್ರಹಗತಿ ಸರಿ ಇಲ್ಲ. ಶರ್ಮಾತ್ಮನು ಆಸ್ಥಾನದಲ್ಲಿ ಬಂದು ಕೂತವನಂತೆ ಅಪ್ಪನಿಗೆ. 7.5 ನಡೀತಾ ಇದೆ ಅವನಲ್ಲಿ. ಗ್ರಹಗತಿಗಳು ಸರಿ ಇಲ್ಲ, ಗುರುಬಲ ಇಲ್ಲ ಅಂತೆ ಅವ್ನಿಗೆ ಈಗ ಸದ್ಯಕ್ಕೆ. ಮತ್ತೆ ವಾಸ್ತು ದೋಷ ಇದೆ ಅವ್ರ ಮನೆ ನೋಡು. ವಾಸ್ತು ದೋಷ ಇದೆ ಇದಂತೆ. ಮೂಲೆ ಸರಿ ಇಲ್ಲ, ಕೆಲವೊಂದು ಮನೆಯಲ್ಲಿ ವಾಸ್ತು ಕರೆಕ್ಟ್ ಆಗಿಲ್ಲ ಅಷ್ಟೇ ಅಲ್ವಾ. ಇದು ಮುಗಿದಾದ್ಮೇಲೆ ಅವನು ಈ ಕೇಸಿಂದ ಹೊರಗಡೆ ಬರಕ್ ಸಾಧ್ಯ ಇದೆಯಾ? ಅದು ರಾಜ್ಯ ಸೂತ್ರಕ್ಕೆ ಬರ್ತದ? ಏನೋ ಈ ಕೇಸಿಂದ ಹೊರಗಡೆ ಬರಕ್ ಸಾಧ್ಯ ಇದೆ ರಿಲೀಸ್ ಆದ್ಮೇಲೆ? ಬೇರೆ ಬೇರೆ ಆಗತ್ತಾ? ರಾಜ್ಯ ಸೂತ್ರಕ್ಕೆ ಬರ್ತಾ ಇಲ್ಲ ಕೇಸು ಡಿಸೈಡ್ ಮಾಡ್ಕೋತಾರ? ಅವ್ನು ಬೇಲ್ ಮೇಲೆ ರಿಲೀಸ್ ಆದ್ರೆ ಆಗುತ್ತೆ, ಕ್ಲಿಯರ್ ಆಗುತ್ತೆ. ಎಷ್ಟು ದಿನದಲ್ಲಿ ಅದು ಇದಾಗ್ಬೋದು? ಅದಾದ್ಮೇಲೆ ಮಾತು ಅಂತ ತೋರಿಸ್ತಾ ಇದೆ. ಇವಾಗಿನ ಮಾತು ಬೇಡ, ಅದಾದ್ಮೇಲೆ ಮಾತು ಕೇಳು, ಅವಾಗ ತೋರಿಸ್ತೀನಿ ಅಂತ ಹೇಳ್ತಾ ಇದೆ ಅಷ್ಟೇ. ನೀನ್ ಹೆಚ್ಚು ಕೇಳಬೇಡ, ಬಿಡು, ಅಷ್ಟೇ ಮ್ಯಾಟ್ರ್. ನಟ ದರ್ಶನ್ ಜೈಲಿನಿಂದ ಯಾವಾಗ ಬಿಡುಗಡೆ ಆಗ್ತಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಓಂ ಶಕ್ತಿ ಶಾರದಾಂಬೆ ದೇವಿಯ ಮೊರೆ ಹೋಗಿದ್ದಾರೆ ಅರ್ಚಕರು. ನೇರವಾಗಿ ಅವರೇ ಇದ್ದಾರೆ ನಮ್ಮ ಜೊತೆ, ಮಾತನಾಡಿಸ್ತೇನೆ. ಸರ್, ದೈವದ ಮೊರೆ ಹೋಗಿದ್ದು ಯಾಕೆ? ದೈವ ಏನಂತ ಹೇಳ್ತು? ನಮಗೆ ಮಾನಸಿಕವಾಗಿ ದೈವ ಕೊಡುವಂಥ ಉತ್ತರದ ನಾನು ಹೇಳಿದ್ದೀನಿ ಅಷ್ಟೇ. ಇಲ್ಲಿ ದೇವಿ ಕೊಡುವಂಥ ಉತ್ತರದಲ್ಲಿ ಏನಂದರೆ ಮ್ಯಾಕ್ಸಿಮಮ್ ಒಂದು 2 ಮಂತ್ಸ್ ಆಗ್ಬೋದು, ಬೇಲಿಗೆ ಅವಕಾಶ ಆಗುತ್ತೆ. ಅವರಿಗೆ ಇರ್ತಕ್ಕಂಥ ಸ್ವಲ್ಪ ದೋಷಗಳು, ಗೃಹ ದೋಷ, ಅದೇ ವಾಸ್ತು ದೋಷ, ಆಮೇಲೆ 2ನೇದಾಗಿ ಸ್ತ್ರೀ ದೋಷ, ಶನಿ ಮಹಾತ್ಮನ 7.5 ಮತ್ತು ಈ ಥರ ಗ್ರಹಗತಿಗಳೆಲ್ಲ ಕ್ರೂರತೆ ಇರೋದ್ರಿಂದ, ಸರ್ಪದೋಷ, ಇಷ್ಟೆಲ್ಲ ಇದೆ ಅವರಿಗೆ. ಇಷ್ಟೆಲ್ಲ ಇರೋದರಿಂದ ಅವರ ವ್ಯವಸ್ಥೆ ಅವ್ಯವಸ್ಥೆಗಳಾಗಿ ಇದುವರೆಗೂ ಅವರಿಗೆ ಹಲವಾರು ಅಡಚಣೆಗಳು, ತೊಂದರೆಗಳು ಬಂದು ಅದು ಸಹಿಸ್ಕೊಬಂದರು. ಇದು ಅತಿರೇಕವಾಗಿ ಈಗ ಪ್ರಬಂಧತೆಯಲ್ಲಿ ಅವರಿಗೆ ತುಂಬ ತೊಂದರೆ ತಾಪತ್ರಗಳು ಒದಗಿರೋದ್ರಿಂದ ಇಂಥ ಒತ್ತಡಕ್ಕೆ ಕಟ್ಟಿಗೆ ಅವರು ಸಿಕ್ಕಾಕೊಂಡಿದ್ದಾರೆ. ಮಾನಸಿಕ ಸ್ಥಿತಿ ಖಿನ್ನತೆಗೊಳಪಟ್ಟವ್ರೆ. ಸರ್, ಈಗ ಕುಟ್ಟೋ ಕಲ್ಲಿನ ಮೂಲಕವಾಗಿ ಈಗ ದೈವವನ್ನು ಕೇಳೋದು, ಅದ್ರ ವಿಶೇಷತೆ ಏನು, ಏನನ್ನ ಸೂಚಿಸುತ್ತೆ? ಜೊತೆಗೆ ಇದೇ ವಿಚಾರವನ್ನು ಯಾಕೆ ನೀವು ಕೇಳಬೇಕು ಅಂತ ಅಂದ್ಕೊಂಡಿದ್ರಿ ಸರ್? ಈ ಟಿ ವಿಗಳೆಲ್ಲ ಬರ್ತಾ ಇರೋದು ನೋಡಿ ನಾನು ಯಾಕೆ ಇದ್ರ ವಿಷಯ ಪ್ರಶ್ನೆ ಮಾಡಬಾರ್ದು ದೇವಿ ಬಳಿ ಅಂದ್ಬಿಟ್ಟು ನಾನು ಪ್ರಶ್ನೆ ಮಾಡಿದೆ. ಒಂದು ಉತ್ತಮವಾದ ಸಂದೇಶನ ದೇವಿ ಬಳಿ ತಿಳ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ನಾನು ಓದ್ನೇವಿನ ಯಾರ ಒತ್ತಾಯಕ್ಕಾಗಲಿ ಯಾರ ವಿಚಾರಕ್ಕಾಗಲಿ ನಾನು ಇದನ್ನು ತಗೊಳ್ಳಿಲ್ಲ.